ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಮೀನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು. ಈ ವಾರ್ಷಿಕ ಫಲಿತಾಂಶಗಳನ್ನ ದೀರ್ಘಕಾಲಿಕವಾಗಿ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಗ್ರಹಗಳು ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳ ಆಧಾರವನ್ನಾಗಿಟ್ಕೊಂಡು ಈ ರಾಶಿಯವರಿಗೆ ಈ ತರ ಇರುತ್ತೆ ಈ ವರ್ಷ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವರ್ಷದ ಪ್ರಾರಂಭದಲ್ಲಿ ಜೂನ್ 2ನೇ ತಾರೀಕಿನ ತನಕನೂ ಕೂಡ ನೋಡಿ, ಈ ಮೀನ ರಾಶಿಯವರಿಗೆ ಜನ್ಮ ಶನಿ ಬೇರೆ ನಡೀತಾ ಇದೆ. ಚಂದ್ರನಿರುವ ಸ್ಥಾನಕ್ಕೆ ಶನಿಯಂತಹ ಗ್ರಹ ಬಂದಾಗ ಸಾಡೆ ಸಾತಿಯ ಪ್ರಭಾವ ಅಂತ ಕರಿತೀವಿ. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಅವಮಾನ, ಅಪವಾದಗಳು, ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ತೀರ. ಈ ಸಮಯದಲ್ಲಿ ರಾತ್ರಿ ಬೇಗ ಮಲ್ಕೊಂಡು ಬೇಗ ಹೇಳ್ತಕ್ಕಂಥವ್ರು ಕೂಡ ಇವಾಗ ನಿದ್ದೆ ಜಾಸ್ತಿ ಬರೋದಿಲ್ಲ, ಬೇಗ ಹೇಳಕ್ಕಾಗಲ್ಲ, ಒಂದು ಪೂಜೆ ಮಾಡೋಕ್ಕೂ ಮನಸ್ಸು ಬರಲ್ಲ. ಮಾನಸಿಕವಾಗಿ ತೊಂದರೆಗಳು, ಅವಮಾನ, ಅಪವಾದಗಳು, ಉದ್ಯೋಗದಲ್ಲಿ ಸಾಕಷ್ಟು ಅಪವಾದಗಳು, ಅವಮಾನಗಳು, ಉದ್ಯೋಗ ಇಲ್ಲದೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು, ಸಮಾಜದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಗೌರವಕ್ಕೆ ಧಕ್ಕೆ ತಂದ್ಕೊಳ್ತಕ್ಕಂಥದ್ದು. ಈ ತರ ನಾನು ಏನೇ ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ, ಆದ್ರೂ ಕೂಡ ನನಗೆ ಈ ತರ ಆಗ್ತಾ ಇದೆಯಲ್ಲ ಅಂತಕ್ಕಂತಹ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಬರ್ತಾ ಇರುತ್ತೆ. ನೋಡಿ, ಇದು ಗೋಚಾರ ಮಾತ್ರ, ಜಾತಕ ತುಂಬಾ ಮುಖ್ಯ. ಶನಿ ನಮಗೆ ಜನ್ಮರಾಶಿಯಲ್ಲಿ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದು ಚೆನ್ನಾಗಿದ್ರೆ ಈ ಸಾಡೆ ಸಾತಿಯ ತೀವ್ರತೆ ಅಷ್ಟೊಂದು ಇರೋದಿಲ್ಲ. ಯಾಕಂದ್ರೆ ಮೀನರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅವರವರ ಜಾತಕದಲ್ಲಿ ಶನಿ ಬಲಹೀನ ಸ್ಥಿತಿಯಲ್ಲಿ ಇದ್ದಾರಾ, ಮತ್ತೆ ದಶಾಭುಕ್ತಿ ಯಾವ್ದು ಅಂತ ನೋಡ್ಕೋಬೇಕು. ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಇರ್ತೀರಾ. ಹಣಕಾಸಿನ ವಿಚಾರದಲ್ಲಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು, ದಾಂಪತ್ಯ ಸುಖದಲ್ಲಿ ಸ್ವಲ್ಪ ತೊಂದರೆಗಳನ್ನ ನೋಡ್ತಕ್ಕಂಥದ್ದು, ಈ ತರ ಎಲ್ಲ ನೀವು ನೋಡ್ತಾ ಬರ್ತಾ ಇರ್ತೀರಾ. ಆದ್ರೆ 2026 ಜೂನ್ 2ನೇ ತಾರೀಕಿನ ನಂತರ ಅಕ್ಟೋಬರ್ ತನಕನೂ ಕೂಡ ಈ 5 ತಿಂಗಳ ಕಾಲ ಗುರು ಬಲ ಅಂತಕ್ಕಂಥದ್ದು ನಿಮ್ಗೆ ಸಾಕಷ್ಟು ಶ್ರೀರಕ್ಷೆ ಕೊಡ್ತಾ ಹೋಗುತ್ತೆ. ಸಾಕಷ್ಟು ಉತ್ತಮವಾದ ಪಾಸಿಟಿವ್ ಮೈಂಡ್, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಉದ್ಯೋಗದಲ್ಲಿ ಇರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥದ್ದು, ದಾಂಪತ್ಯ ಸುಖದಲ್ಲಿ ತೊಂದರೆಗಳನ್ನ ಏನೆಲ್ಲ ನೀವು ಪಡ್ತಾ ಇದ್ದೀರಾ ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥದ್ದು, ಸ್ವಲ್ಪ ಧೈರ್ಯ ಬರುತ್ತೆ ಈ ಸಮಯದಲ್ಲಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 5 ತಿಂಗಳ ಕಾಲ ಧೈರ್ಯ ಬರ್ತಾ ಹೋಗುತ್ತೆ. ಗುರುಬಲ ಎಷ್ಟು ದಿನ ಆಯ್ತು, ಗುರುಬಲ ಎಷ್ಟು ದಿನ ಬಂದಂಗಾಯ್ತು, ನಮಗೆ ಬರೀ 5 ತಿಂಗಳು ಮಾತ್ರ. ನಾವು ಗುರುಬಲ ಅಂತ ಬಡ್ಕೊಂತಾ ಇರ್ತೀವಿ. ಗುರುಬಲ ಜಸ್ಟ್ 5 ತಿಂಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಕೊಡುತ್ತೆ. ಈಗ ಈ ವರ್ಷದಲ್ಲಿ ಗುರುಬಲ ಅನ್ನೋದು ನಿಮಗೆ ಸ್ವಲ್ಪ ಸಪೋರ್ಟ್ ಕೊಡ್ತಾ ಹೋಗುತ್ತೆ. ಇರ್ತಕ್ಕಂತಹ ತೊಂದರೆಗಳು, ಅಧೈರ್ಯ ಎಲ್ಲ ನೀವು ನೋಡ್ತಾ ಇರ್ತೀರಲ್ವಾ, ಅದೆಲ್ಲ ನೀವು ಕಡಿಮೆ ಆಗಿ ಸ್ವಲ್ಪ ಪ್ರಶಾಂತವಾಗಿ ನೆಮ್ಮದಿಯಾಗಿರ್ತೀರ. ಬಟ್ ಜಾತಕ ರೀತಿಯ ದಶಾಭುಕ್ತಿ ಚೆನ್ನಾಗಿದ್ರೆ ಇಷ್ಟೊಂದು ಎಫೆಕ್ಟ್ ಕೂಡ ಇರೋದಿಲ್ಲ. ಗುರುಬಲ ಈ ವರ್ಷ ಬರ್ತಾ ಇದೆ. ಗುರುವಿನ ದೃಷ್ಟಿ ಕೂಡ ಜನ್ಮರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಸಾಕಷ್ಟು ಪಾಸಿಟಿವ್ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ. ಮೀನರಾಶಿಯವರು ಸಾಕಷ್ಟು ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ಅಂತಾನೆ ಹೇಳ್ಬೋದು.